ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಂಗನಾಥ್ ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ, ಮಾತಾಡಿ ಅಂತ ಹೇಳ್ತಾನೆ. ಹೊಸ ವಿಷಯ ಇನ್ನೇನಿರುತ್ತಣ್ಣ, ರವಿ ಬಗ್ಗೆ ಮಾತಾಡ್ತಾ ಇದ್ವಿ ಅಣ್ಣ. ಪಾಪ ಅವನು ಏನೋ ಸಮಯ ಸಂದರ್ಭ ಅವನಿಂದ ತಪ್ಪು ಮಾಡಿಸ್ಬಿಟ್ಟಿದೆ. ಹಂಗಂತ ಇಷ್ಟು ವರ್ಷ ಸಾಕಿ ಬೆಳೆಸಿದ ಮಗನ್ನ ದೂರ ಮಾಡಕ್ ಆಗುತ್ತಾ ಅಣ್ಣ? ಕ್ಷಮಿಸ್ಬಿಡಿ ಅಣ್ಣ ಅವನನ್ನ ಅಂತ ಕಸ್ತೂರಿ ಹೇಳ್ತಾಳೆ. ಹಕ್ಕಿಗೆ ರೆಕ್ಕ ಪುಕ್ಕ ಬಂದಾಗಿದೆ, ಅದು ಬಲ್ತಿದೆ, ಹಾರೋದನ್ನ ಕಲ್ತ್ಕೊಂಡಾಗಿದೆ, ಹಾರ್ಕೊಂಡ್ ಹೋಗಿದೆ. ಕುಡ್ಕುನ್ಗೆ ಬಾಯಲ್ಲಿ ಇಟ್ಕೊಂಡ್ ಬಂದು ತಿನ್ನಿಸ್ತವ್ರನ್ನ ಈಗ ನೆನಪಿನಲ್ಲಿ ಇಟ್ಕೋಬೇಕಾದ ಅವಶ್ಯಕತೆ ಏನಿಲ್ಲಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಹಾಗೆ ಹೇಳ್ಬಿಟ್ರೆ ಹೆಂಗಣ್ಣ, ಪಾಪ ಅವನಿಗ್ ತಾನೇ ಯಾರಿದ್ದಾರೆ ಅಂತ ಕಸ್ತೂರಿ ಹೇಳ್ತಾಳೆ. ಯಾರ್ ಬೇಕು ಅವ್ರು ಇದಾರಲ್ಲ ತಾಯಿ ಅಂತ ರಂಗನಾಥ್ ಹೇಳ್ತಾರೆ. ಅಪ್ಪ ಅಮ್ಮ ಆಗಿ ಅವನನ್ನ ಕ್ಷಮಿಸಿ ಮತ್ತೆ ಕರ್ಕೊಂಡ್ರೆ ಅಂತ ಕಸ್ತೂರಿ ಹೇಳ್ತಾರೆ. ಯಾಕಮ್ಮ ಇಷ್ಟೊಂದ್ ಬಲವಂತ ಮಾಡ್ತಾ ಇದೀಯಾ? ಚೆನ್ನಾಗಿ ಟ್ರೈನಿಂಗ್ ಆಗಿರೋ ತರ ಕಾಣಿಸ್ತಾ ಇದೆ ಅಂತ ರಂಗನಾಥ್ ಹೇಳ್ತಾರೆ. ಹೌದು ಆಗಿದೆ, ನಾನ್ ಹೇಳಿದ್ದು ನೀವು ಕೇಳಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಶಿಫಾರಸ್ ಮಾಡ್ತಾ ಇದೀಯಾ ಅಂತ ರಂಗನಾಥ್ ಹೇಳ್ತಾರೆ. ಹೂ, ಮತ್ತೆ ನಾನ್ ಎತ್ತಿರೋದು 3 ಮಕ್ಳನ್ನ, ಅವ್ರ 3 ಜನ ನನ್ ಜೊತೆ ಇರ್ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಅಲ್ಲ ಇದೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲ, ವಾಸುದೇವನ್ಗಿರೋದ್ ಕೂಡ ಒಬ್ಳೆ ಮಗಳು. ನಾಳೆ ದಿನ ಅವ್ರು ಅವ್ರ ಮನೆಗೆ ವಾಪಸ್ ಹೋಗ್ಬಿಟ್ರೆ, ಹಾಗೇನೆ ನಮ್ ರವಿನೋ ಅವಳ ಜೊತೆನೆ ಕರ್ಕೊಂಡ್ ಹೋಗ್ಬಿಟ್ರೆ ಅಂತ ಶಾಂತಿ ಹೇಳ್ತಾಳೆ. ಹೋಗ್ಲಿ ಬಿಡು, ದುಡ್ಡು ಹಣ ಆಸ್ತಿ ಅಂತಸ್ತು ಎಲ್ಲ ಬೇಕು ಅಂದ್ರೆ ಅವರಿಂದನೇ ಹೋಗ್ಲಿ ಬಿಡು, ಒಳ್ಳೇದೇ ಅದು. ಆದ್ರೆ ಅಪ್ಪ ಅಮ್ಮ ಅದನ್ನೂ ಮೀರ್ದವ್ರಂತ ಅವ್ರಿಗನ್ಸಿದ್ರೆ ತಾನಾಗೆ ಇಲ್ಲಿಗೆ ಬರ್ತಾನೆ ಅಷ್ಟೇ ಅಂತ ರಂಗನಾಥ್ ಹೇಳ್ತಾರೆ. ಏನ್ರಿ ನೀವು ಈ ತರ ಎಲ್ಲ ಮಾತಾಡ್ತಾ ಇದೀರಾ? 9 ತಿಂಗಳು ಒತ್ತಿದ್ದೀನಿ ಅವನ್ನ ಅಂತ ಶಾಂತಿ ಹೇಳ್ತಾಳೆ. ಬೇರೆಯವರೆಲ್ಲ 19 ತಿಂಗಳು ಒತ್ತಿದಾರ? ಏನಪ್ಪಾ ಇದೆಲ್ಲ ನಿನ್ ಮನ್ಸ್ ಬದಲಾಯಿಸೋ ಪ್ರಯತ್ನನ? ಎಲ್ಲ ಕಸ್ತೂರಿ ಆಂಟಿ ಮಹಿಮೆ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋಯ್ಯೋ ಇಲ್ಲಪ್ಪ, ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ನಾನು ಸುಮ್ನೆ ಬಂದಿರೋದಷ್ಟೇ ಅಂತ ಕಸ್ತೂರಿ ಹೇಳ್ತಾರೆ. ಆ ರವಿ ಇಲ್ಲಿಗೂ ಬರೋಂಗಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಬರೋಂಗಿಲ್ಲ? ನಿನ್ಗೆ ರವಿ ಇಷ್ಟ ಇಲ್ಲ, ಅದಕ್ಕೆ ಅವ್ನ್ ಬರೋವಾಗಿಲ್ವಾ? ಹಂಗಾದ್ರೆ ನನ್ಗೆ ಇವಳು ಇಷ್ಟ ಇಲ್ಲ, ನೀನು ಅವಳ ಜೊತೆ ಅಲಿತಾ ಇಲ್ವಾ ಯಾವಾಗ್ಲೂ ಅಂತ ಶಾಂತಿ ಹೇಳ್ತಾಳೆ. ಮನೆಯವ್ರು ಎಲ್ರು ಸೇರಿ ಡುಮ್ಟಾಕ ಮಾಡಿರೋದು, ಇವಾಗ ಈ ಮಾತೆಲ್ಲ ನಡೆಯಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಂದ್ರೆ ನನ್ ಮಗ ರವಿ ಮನೆಗೆ ಪರ್ಮನೆಂಟ್ ಆಗಿ ಬರ್ಲೇಬಾರ್ದು ಅಂತನಾ ನಿನ್ ಮಾತಿನ ಅರ್ಥ ಅಂತ ಶಾಂತಿ ಕೇಳ್ತಾಳೆ. ಅರ್ಥ ಅಲ್ಲ, ನೇರವಾಗಿ ಅವ್ನ್ ಬರ್ಬಾರ್ದು ಅಂತಾನೆ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಗಂಡ್ ಮಕ್ಳಪ್ಪ ನೀವು, ತಾಯಿ ಸಂಕಟ ನಿಮ್ಗೆಲ್ಲ ಹೆಂಗ್ ಅರ್ಥ ಆಗುತ್ತೆ? ಎತ್ತಿರೋರಪ್ಪ ನಾವು ಅಂತ ಶಾಂತಿ ಹೇಳ್ತಾಳೆ. ಈ ಸೀರಿಯಲ್ ಗಳೆಲ್ಲ ನೋಡ್ಕೊಂಡು ಸೆಂಟಿಮೆಂಟ್ ಇಂದ ಮಾತಾಡ್ಬೇಡ ಸಕ್ರೆ, ಅದೆಲ್ಲ ನಿನ್ಗೆ ಸೆಟ್ ಆಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಯ್ಯಯ್ಯೋ ನನ್ ಹೊಟ್ಟೆ ಸಂಕಟನ ಅರ್ಥ ಮಾಡ್ಕೊಳ್ಳೋ ಪಾಪಿ ನನ್ ಮಗ್ನೆ ಅಂತ ಶಾಂತಿ ಹೇಳ್ತಾಳೆ. ಒಂದ್ ಕೆಲ್ಸ ಮಾಡ್ತೀನಿ, ಜೊಲ್ಲು ಸಿಲ್ ಬರುತ್ತಲ್ಲ ಅದನ್ನ ತಂದ್ಕೊಟ್ಬಿಡ್ತೀನಿ, ಚೆನ್ನಾಗ್ ಕುಡ್ಕೊಬಿಡು, ಹೊಟ್ಟೆ ನೋವುಗಳು ಉರಿಗಳು ಎಲ್ಲ ಹೋಗ್ಬಿಡ್ತವೆ ಅಂತ ಸೂರ್ಯ ಹೇಳ್ತಾನೆ. ಆಯ್ತಾ, ನಾನ್ ಮಾತಾಡ್ಲಾ ಅಂತ ಮೀನಾ ಕೇಳ್ತಾಳೆ. ಅಮ್ಮ ತಾಯಿ, ನೀನೇನು ಮಾತಾಡಕ್ ಹೋಗ್ಬೇಡ, ಸುಮ್ನೆ ಇದ್ಬಿಡು, ನೀನ್ ಮಾತಾಡಿನ ಎಲ್ಲಾ ಕೆಲ್ಸನು ಸಾಧಿಸ್ಕೊಂತಾ ಇರೋದು ಅಂತ ಶಾಂತಿ ಹೇಳ್ತಾಳೆ. ಇರು ಯಾಕತರ ಕಿರ್ತೀಯ? ಮನೆನೇ ಕಿತ್ತೋಗೋ ತರ ಸುಮ್ನಿರು ಸ್ವಲ್ಪ ಹೊತ್ತು. ಮೀನಾ ಅದೇನ್ ಹೇಳ್ಬೇಕಂತ ಇದೀಯಾ ಹೇಳಮ್ಮ ನೀನು ಅಂತ ರಂಗನಾಥ್ ಹೇಳ್ತಾರೆ. ಮಾವ, ರವಿ ಶ್ರುತಿ ಇಬ್ರು ತುಂಬಾ ಒಳ್ಳೆಯವರು, ಅವ್ರು ಎಲ್ಲೋ ಅನಾಥರ ತರ ಇದಾರೆ, ನಾವೆಲ್ರೂ ಇದೀವಲ್ಲ, ಎಲ್ರು ನಮ್ ಜೊತೆನೆ ಇರ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ. ಏನೇ ಇದು ಬ್ರೇಕಿಂಗ್ ನ್ಯೂಸ್ ಅಂತ ಸೂರ್ಯ ಹೇಳ್ತಾನೆ. ಸುಮ್ನಿರೋ ನೀನು, ಬ್ರೇಕಿಂಗು ಇಲ್ಲ ಶಾಕಿಂಗು ಇಲ್ಲ, ಅವಳು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾಳೆ, ಅವಳು ಮಾತಾಡ್ಲಿ ಬಿಡು ಅಂತ ಶಾಂತಿ ಹೇಳ್ತಾಳೆ. ಮಾತಾಡೇ ಕೆಲಸ ಸಾಧಿಸ್ಕೊಂತಾಳೆ ಅಂತ ಇದ್ದೆ, ಈಗ ಮಾತಾಡ್ತಾ ಇದ್ಯಾ ಅದು ನಿನ್ ಪರ ಮಾತಾಡ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ನೀವ್ ಸ್ವಲ್ಪ ಹೊತ್ತು ಸುಮ್ನೆ ಇರಿ ಮಾವ, ಮದ್ವೆಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನ್ ಸಾಕ್ಷಿ ಹಾಕಿ ತಪ್ಪು ಮಾಡಿದೀನಿ, ಅದ್ರಿಂದ ನೀವು ಕಂಬಿಯಿಂದ ನಿಂತ್ಕೊಳ್ಳೋ ತರ ಆಯ್ತು, ನನ್ನನ್ನ ಕ್ಷಮಿಸಿ ಮನೇಲಿ ಇಟ್ಕೊಂಡಂಗೆ ರವಿನೂ ಕ್ಷಮ್ಸಕ್ ಆಗಲ್ವಾ ಮಾವ ಅಂತ ಮೀನಾ ಹೇಳ್ತಾಳೆ. ಆಗಲ್ಲ, ಏನ್ ಕೊಬ್ಬಿದೆ ಗೊತ್ತಾ ಅವನ್ಗೂ ಅವ್ನ ಹೆಂಡತಿಗೂನು, ಕೈ ತೋರ್ಸ್ಕೊಂಡೇ ಬರ್ತಾಳೆ ನನ್ ವಿರುದ್ಧನೇ ಅಂತ ಸೂರ್ಯ ಹೇಳ್ತಾನೆ. ನಿಮ್ ವಿರುದ್ಧ ಮಾತಾಡ್ಬಿಟ್ರೆ ಅವರು ಕೆಟ್ಟವ್ರಾಗ್ಬಿಡ್ತಾರಾ ಅಂತ ಮೀನಾ ಹೇಳ್ತಾಳೆ. ಇದು ಪಾಯಿಂಟ್, ನಾನು ನಿಮ್ ವಿರುದ್ಧ ಮಾತಾಡ್ತೀನಿ ಹಾಗಂತ ನಾನ್ ಕೆಟ್ಟವಳಾಗ್ಬಿಡ್ತೀನ ಹೇಳು? ನೀನ್ ಮಾತಾಡಮ್ಮ ಮೀನಾ ಅಂತ ಶಾಂತಿ ಹೇಳ್ತಾಳೆ. ಮಾವ ಪ್ಲೀಸ್ ದೊಡ್ಡ ಮನ್ಸ್ ಮಾಡಿ, ಎಲ್ಲಿ ನನ್ ಜೀವನ ಬೀದಿಗ್ ಬೀಳುತ್ತೋ ಅಂತ ಸೂರ್ಯ ಅವ್ರನ್ನ ಮದ್ವೆ ಆಗ ಕೇಳಿದ್ದು ನೀವು, ಇವತ್ತು ಮದ್ವೆ ಆಗಿರೋರ್ ಜೀವನ ಬೀದಿಗ್ ಬೀಳ್ತಾ ಇದೆ, ಅದನ್ನ ತಡೆದು ದಯವಿಟ್ಟು ಮನೆಗ್ ಕರ್ಕೊಳ್ಳಿ ಮಾವ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಬೇಡಪ್ಪ, ನನ್ ಮಾತ್ ಕೇಳು, ಹೆಣ್ಮಕ್ಳು ಬಾಣ್ಲಿಗ್ ಒಗ್ಗರಣೆ ಹಾಕಿ ಅಂದ್ರೆ ನಿನ್ ಮನ್ಸ್ಗೆ ಆಗ್ತಾ ಇದಾರೆ, ಯೋಚನೆ ಮಾಡು ಚೆನ್ನಾಗಿ ಅಂತ ಸೂರ್ಯ ಹೇಳ್ತಾನೆ. ನೀವು ಸ್ವಲ್ಪ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಾಳೆ. ಆಗಲ್ಲ ಅಪ್ಪ, ನೀರ್ ಚಿಮ್ಕಿಸ್ತಾ ಇದಾರೆ ತಲೆಗೆ, ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ನೀನ್ ಏನಾದ್ರೂ ಒದ್ರು ಬಿಟ್ರೆ ನೀನು ಬಕ್ರ ಮಾಡ್ಬಿಡ್ತಾರೆ ಎಲ್ರು ಸೇರಿ. ಅಪ್ಪ ಯೋಚನೆ ಮಾಡು, ಆ ಹುಡ್ಗಿ ಮನೆಗ್ ಬಂದ್ರೆ ನಿನಗೆ ಎಳ್ಳಷ್ಟು ಮರ್ಯಾದೆ ಕೊಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನನಗ್ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡ್ರೋ. ಮೀನಾ, ನೀನ್ ಹೇಳೋದೆಲ್ಲ ನಿಜಾನೇ ತಾಯಿ, ಆದ್ರೆ ಅವನಿಂದ ನಾನು ಅನುಭವಿಸಿದ ಅವಮಾನ ಇದೆಯಲ್ಲ, ಅದು ಮರೆಯುವಂತದಲ್ಲ. ಅಷ್ಟೇ ಅಲ್ಲ, ವಾಸುದೇವ ಮನೆಗ್ ಬಂದು ಹೇಳಿದ್ದೇನು, ಅವೆಲ್ಲ ಪ್ಲಾನ್ ಮಾಡಿ ಅವ್ರ ಮಗಳನ್ನ ಮದ್ವೆ ಮಾಡ್ಕೊಳೋಗ್ ಮಾಡಿದೀವಿ ಅಂತ, ಅವನ ಆಸ್ತಿ ಹೊಡಿಯೋ ಸಂಚು ಹಾಗೆ ಹೀಗೆ ಅಂತೆಲ್ಲ ಹೇಳಿಲ್ವಾ? ಈಗ ನಾನ್ ಅವ್ರನ್ನ ಮನೆಗ್ ಕರ್ಕೊಂಡ್ ಬಂದ್ರೆ ಅವ್ನ್ ಹೇಳಿದ್ದೆ ನಿಜ ಅನ್ಸ್ಬಿಡುತ್ತೆ. ಇಲ್ಲ, ಇದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ, ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ರಂಗನಾಥ್ ಹೇಳ್ತಾರೆ.
ಸೂಪರ್ ಅಪ್ಪ ನೀನು ಡಿಸಿಷನ್ ಅಂತೂ ಸೂಪರ್ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅಲ್ಲಿಂದ ಹೋಗ್ಬಿಡ್ತಾರೆ. ಏನೇ ಮಾಡೋದು ಇವಾಗ, ಎಲ್ರು ಹೇಳಿದ್ರು ಅವ್ರ ಮನ್ಸೇ ಬದಲಾಗ್ತಾ ಇಲ್ಲ, ಸಾಲದಕ್ಕೆ ಇವನ್ ಬೇರೆ ಫಿಟ್ಟಿಂಗ್ ಇಡ್ತಾನೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನೋಜ ಪಾರ್ಕ್ ನಲ್ಲಿ ಗೇಮ್ ಆಡ್ತಾ ಮಲ್ಗಿರ್ತಾನೆ. ಅಷ್ಟರಲ್ಲಿ ಅವ್ನ್ ಫ್ರೆಂಡ್ ಬರ್ತಾನೆ. ಏನ್ ಸರ್ ಯಾರಿಗೋ ಫುಲ್ ಬೈತಾ ಇದ್ರು ಫೋನ್ ಅಲ್ಲಿ ಅಂತ ಮನೋಜ್ ಕೇಳ್ತಾನೆ. ದುಡ್ಡು ತಗೊಂಡ್ತಾರೆ, ವಾಪಸ್ ಕೊಡ್ಬೇಕಾದ್ರೆ ಇವತ್ತು ನಾಳೆ ಸಂಜೆ ಅಂತ ಕತೆ ಹೇಳ್ತಾರೆ. ಪಿತ್ತ ನತ್ತಿಗ್ ಹತ್ಬಿಡುತ್ತೆ ಅಂತ ಮನೋಜ್ ಫ್ರೆಂಡ್ ಹೇಳ್ತಾರೆ. ಬನ್ನಿ ಊಟ ಮಾಡೋಣ ಅಂತ ಮನೋಜ್ ಹೇಳ್ತಾನೆ. ನನ್ಗೇನ್ ಹಸ್ವಿಲ್ಲ, ಆದ್ರೂ ನಿಮ್ಗೆ ಕಂಪ್ನಿ ಕೊಡ್ತೀನಿ ಬನ್ನಿ ತಿನ್ನೋಣ ಅಂತ ಇಬ್ರು ಊಟ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ರೋಹಿಣಿ ಪಾರ್ಕ್ ಬರ್ತಾಳೆ, ಫ್ರೆಂಡ್ ಕೂಡ ಬರ್ತಾಳೆ. ಯಾಕೆ ಇಷ್ಟೊತ್ತು ಅಂತ ರೋಹಿಣಿ ಕೇಳ್ತಾಳೆ. ದುಡ್ಡೇನ್ ನನ್ನ ಹತ್ರ ರೆಡಿ ಇರುತ್ತಾ, ಸಾಲ ಸೋಲ ಮಾಡಿ ಬರ್ಬಾರ್ದಾ, ನಡಿ ಹೋಗೋಣ ಅಂತ ಹೇಳಿ ದಿನೇಶ್ ಇರೋ ಜಾಗಕ್ಕೆ ಬರ್ತಾರೆ. ಏನ್ ರೋಹಿಣಿ ಇಷ್ಟೊತ್ ಮಾಡ್ಬಿಟ್ಟೆ ಅಂತ ದಿನೇಶ್ ಹೇಳ್ತಾನೆ. ದೊಡ್ಡ ಯುಗ ಪುರುಷ ನೀನು, ಕಾಯ್ತಾ ಇರ್ತೀಯ ಅಂತ ಬೇಗ ಬರೋದಕ್ಕೆ ಅಂತ ರೋಹಿಣಿ ಫ್ರೆಂಡ್ ಹೇಳ್ತಾಳೆ. ನೆಕ್ಸ್ಟ್ ಟೈಮ್ ಈ ತರ ಡಿಸ್ಟರ್ಬೆನ್ಸ್ ಎಲ್ಲ ಕರ್ಕೊಂಡ್ ಬರ್ಬೇಡ ರೋಹಿಣಿ. ಅದ್ ಸರಿ ದುಡ್ಡು ತಂದಿದ್ಯಾ ತಾನೆ ಅಂತ ದಿನೇಶ್ ಹೇಳ್ತಾನೆ. ತಂದಿದ್ದೀನಿ, ಆದ್ರೆ ಇದೇ ಕೊನೆ, ಪ್ರತಿ ತಿಂಗಳು ನನ್ಗೆ ದುಡ್ಡು ಕೊಡೋದಕ್ ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆಗಲ್ಲ ಅಂದ್ರೆ ಹೆಂಗಮ್ಮ, ನನ್ ಜೀವನ ಹೆಂಗ್ ನಡಿಬೇಕು ಹೇಳು ಅಂತ ದಿನೇಶ್ ಹೇಳ್ತಾನೆ. ಕಷ್ಟಪಟ್ಟು ದುಡಿರಿ, ಹೆಣ್ಮಕ್ಳು ಸಂಪಾದನೆಲ್ ದುಡಿಬೇಕು ಅಂತಿರಲ್ಲ, ಬೆಟರು ಮೀಸೆ ಬಳಸ್ಕೊಂಡು ಓಡಾಡ್ಬಿಡಿ ಅಂತ ರೋಹಿಣಿ ಫ್ರೆಂಡ್ ಹೇಳ್ತಾಳೆ. ಮೀಸೆ ಬಳಸ್ಕೊಂಡ್ರೆ 5 ವರ್ಷ ಚಿಕ್ಕವನ್ ತರ ಕಾಣ್ತೀನಿ, ಮದ್ವೆ ಆಗ್ತೀಯ ನನ್ನನ್ನ ಅಂತ ದಿನೇಶ್ ಹೇಳ್ತಾನೆ. ಪೂಜಾ ನೀನ್ ಸ್ವಲ್ಪ ಸುಮ್ನೆ ಇರು. ನೋಡು ದಿನೇಶ್, ಇದೇ ಕೊನೆ, ಪ್ರತಿ ತಿಂಗಳು ದುಡ್ಡು ಅನ್ಸೋಕೆ ನಂಗೆ ಕಷ್ಟ ಆಗುತ್ತೆ, ಸ್ವಲ್ಪನಾದ್ರೂ ಮನುಷ್ಯತ್ವ ಇಟ್ಕೋ ಅಂತ ರೋಹಿಣಿ ಹೇಳ್ತಾಳೆ. ಮನುಷ್ಯತ್ವ ಇರೋದಕ್ಕೆ ಬರೀ ದುಡ್ಡು ಕೇಳ್ತಾ ಇರೋದು, ಇಲ್ಲ ಅಂದ್ರೆ ನಾನ್ ನಿನ್ ಮದ್ವೆಗ್ ಮುಂಚೆ ಏನ್ ಕೇಳ್ತಾ ಇದ್ನೋ ಅದನ್ನೇ ಕೇಳ್ತಾ ಇದ್ದೆ. ಈಗ ನನ್ಗೆ ಅದೆಲ್ಲ ಬೇಡ, ಪ್ರತಿ ತಿಂಗಳು ದುಡ್ಡು ಸರಿಯಾದ ಸಮಯಕ್ಕೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ನಾನ್ ನಿಮ್ ಮನೆಗೆ ನಿಮ್ ಮಾವನಾಗಿ ನೇರವಾಗೆ ಬರ್ತೀನಿ ಅಂತ ದಿನೇಶ್ ಹೇಳ್ತಾನೆ. ವಿಷ್ಣು ದಸಾವತಾರಿ ಅನ್ಸುತ್ತೆ ನೀನು ಅಂತ ಪೂಜಾ ಹೇಳ್ತಾಳೆ. ಏನ್ ಬೇಕಾದ್ರೂ ಆಗ್ತೀನಿ, ಎಲ್ಲಿ ದುಡ್ಡು ತಗಿರಿ ಅಂತ ದಿನೇಶ್ ಹೇಳ್ತಾನೆ. ರೋಹಿಣಿ ದುಡ್ಡು ಕೊಡ್ತಾಳೆ. ದುಡ್ಡು ತಗೊಂಡು ದಿನೇಶ್ ಅಲ್ಲಿಂದ ಹೋಗ್ಬಿಡ್ತಾನೆ. ಹಾಗೆ ಬರ್ತಾ ಇರ್ತಾರೆ. ಪೂಜಾ ಮನೋಜ್ನ ನೋಡಿ, ಅಲ್ ನೋಡೆ ಮನೋಜ್ ಯಾಕೆ ಇಲ್ಲಿ ಕೂತಿದ್ದಾನೆ ಅಂತ ಕೇಳ್ತಾನೆ. ಮನೋಜ್ ಯಾಕೆ ಇಲ್ಲಿ ಬರ್ತಾರೆ, ಅವ್ರು ಆಫೀಸಲ್ಲಿ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ನಿಂತಲೆ ಅಲ್ಲಿ ನೋಡು ಅಲ್ಲಿ ಅಂತ ಪೂಜಾ ಹೇಳ್ತಾಳೆ. ಮನೋಜ್ ಫ್ರೆಂಡ್ ಅವ್ರನ್ನ ನೋಡಿ, ಏನೋ ನಿನ್ಗೆ ಹುಡುಗಿರೆಲ್ಲ ಕಾಳಾಗ್ತಾ ಇದಾರೆ ಅಂತ ಹೇಳ್ತಾನೆ. ಹೌದಾ, ಇರಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಗ್ಲಾಸ್ ಹಾಕೊಂಡು ರೋಹಿಣಿನ ನೋಡಿ ತುಂಬಾನೇ ಶಾಕ್ ಆಗಿ ರೋಹಿಣಿ ಹತ್ರ ಬರ್ತಾನೆ. ರೋಹಿಣಿ ನೀನೇನ್ ಇಲ್ಲಿ ಅಂತ ಮನೋಜ್ ಕೇಳ್ತಾನೆ. ಈ ಪ್ರಶ್ನೆನ ನಾನ್ ನಿಮಗ್ ಕೇಳ್ಬೇಕು, ನೀವ್ ಆಫೀಸ್ಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅದು ರೋಹಿಣಿ, ಅವರು ನಮ್ ಕಸ್ಟಮರ್ ಕಾರ್ ಡೀಲಿಂಗ್ ಆಗ್ತಾ ಇದೆ, ಅಲ್ಲಿ ನಮ್ ಓನರು ಶೋರೂಮ್ ನಲ್ಲಿ ದುಡ್ಡು ಕಡಿಮೆ ಮಾಡಲ್ಲ, ಅದಕ್ಕೆ ಏನಾದ್ರೂ ಕನ್ಸೆಷನ್ ಸಿಗುತ್ತಾ ಅಂತ ಪರ್ಸನಲ್ ಆಗಿ ಮಾತಾಡೋದಕ್ಕೆ ಪಾರ್ಕ್ ಕರ್ದಿದ್ದಾರೆ. ಅದು ಅಲ್ದೆ ಸಾಲದಕ್ಕೆ ಹೀಗೆ ಪರ್ಸನಲ್ ಡೀಲಿಂಗ್ ಆದ್ರೆ ನನಗೂ ಎಕ್ಸ್ಟ್ರಾ ಟಿಪ್ಸ್ ಎಲ್ಲ ಸಿಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಓ ಹೌದಾ, ಆದ್ರೆ ಕಾರ್ ವ್ಯವಹಾರ ಮಾಡಕ್ಕೆ ಅಂತ ಬಂದು ಇಷ್ಟ ಬೇಗ ಊಟ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಓ ಅದಾ, ಅಯ್ಯೋ ರೋಹಿಣಿ, ಅವ್ರಿಗೆ ಮೈ ತುಂಬಾ ಶುಗರ್ ಇದೆ, ಅರ್ಧ ಗಂಟೆಗೆ ಏನಾದ್ರೂ ತಿಂತಾ ಇರ್ಬೇಕು, ಇಲ್ಲ ಅಂದ್ರೆ ಗೋತಾ ಅಂತ ಅವ್ರ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಕಂಪ್ನಿ ಕೊಡ್ತಾ ಇದ್ದೆ. ಅದ್ ಬಿಡು ರೋಹಿಣಿ, ನೀನೇನಿಲ್ಲಿ ಅಂತ ಮನೋಜ್ ಕೇಳ್ತಾನೆ. ಅದು ಏನಂದ್ರೆ ಇವಳಿಗೆ ಮದ್ವೆ ಫಿಕ್ಸ್ ಆಗಿದೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಹಾ ಮದ್ವೆನಾ ನಿನ್ಗ ಅಂತ ಮನೋಜ್ ಕೇಳ್ತಾನೆ. ಯಾಕೆ ಲೈಫ್ ಲಾಂಗ್ ನನ್ಗೆ ಮದ್ವೆನೇ ಆಗಲ್ಲ ಅಂತ ಅನ್ಕೋಬಿಟ್ಟಿದ್ರ ನೀವು ಅಂತ ಪೂಜಾ ಹೇಳ್ತಾಳೆ. ಹಂಗಲ್ಲ ಪುಣ್ಯಾತ್ಮ, ಅದ್ ಹೆಂಗಿದನೋ ಏನೋ ಅಂತ ಮನೋಜ್ ಹೇಳ್ತಿರ್ತಾನೆ. ಅವ್ರನ್ನೇ ನೋಡೋಣ ಅಂತ ಬಂದ್ವಿ ಮನೋಜ್, ಇಷ್ಟೋ ತನಕ ಮಾತಾಡ್ತಾ ಇದ್ವಿ, ಈಗ ತಾನೇ ಹೊರಟ್ರವ್ರು ಅಂತ ರೋಹಿಣಿ ಹೇಳ್ತಾಳೆ. ಮೋಸ್ಟ್ಲಿ ಇವಳು ನೋಡಿದ ತಕ್ಷಣ ಓಡೋಗ್ಬಿಟ್ಟಿದಾನ ಅನ್ಸುತ್ತೆ ಅಂತ ಮನೋಜ್ ಹೇಳ್ತಾನೆ. ಸರಿ ಆಯ್ತು, ಆತರ ಎಲ್ಲ ಏನು ಇಲ್ಲ, ನೀವ್ ಹೋಗಿ ಅವ್ರ ಹತ್ರ ಮಾತಾಡಿ ನಾವು ಹೊರಡ್ತೀವಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಬಾಸ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ಗೆ ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟೆ ಎಲ್ಲ ಊಫಿ ಆಯ್ತಾ ಅಂತ ಮನೋಜ್ ಹೇಳ್ತಾನೆ. ಪರವಾಗಿಲ್ಲ, ಅರ್ಥ ಆಗುತ್ತೆ, ಬನ್ನಿ ಕುಂತ್ಕೊಳ್ಳಿ, ಊಟ ಕಂಟಿನ್ಯೂ ಮಾಡಿ ಅಂತ ಫ್ರೆಂಡ್ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೀನಾ ಊಟಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಮಾವ ಅತ್ತೆ ಎಲ್ಲಿ ಅಂತ ಕೇಳ್ತಾಳೆ. ಒಳಗಡೆ ಇರ್ಬೇಕಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಸರಿ ಮಾವ, ನಾನು ಹೋಗಿ ಕರ್ದ್ಬಿಟ್ ಬರ್ತೀನಿ ಅಂತ ಹೇಳಿ ಶಾಂತಿ ರೂಮಿಗೆ ಬಂದು, ಅತ್ತೆ ನೀವು ಬೆಳಿಗ್ಗೆಯಿಂದ ಒಂದ್ ತುತ್ತು ಅನ್ನ ಕೂಡ ತಿಂದಿಲ್ಲ, ಬನ್ನಿ ಅತ್ತೆ ಏನಾದ್ರೂ ತಿನ್ನಿ ಅಂತ ಮೀನಾ ಹೇಳ್ತಾಳೆ. ನನ್ಗೇನು ಬೇಡಮ್ಮ, ನೀನ್ ಹೋಗು ಸುಮ್ನೆ ಅಂತ ಶಾಂತಿ ಹೇಳ್ತಾಳೆ. ಯಾಕತ್ತೆ ಅಂತ ಮೀನಾ ಕೇಳ್ತಾಳೆ. ಎಲ್ಲಾನು ನಿನ್ಗೆ ಹೇಳ್ಬೇಕೇನೆ, ಹೋಗು ಅಂದ್ರೆ ಹೋಗ್ತಾ ಇರ್ಬೇಕಷ್ಟೇ, ಹೋಗು ಅನ್ನಲ್ಲ, ನಿನ್ಕೋಬೇಡ, ಹೋಗ್ತಾರ ಅಂತ ಶಾಂತಿ ಹೇಳ್ತಾಳೆ. ಯಾಕಮ್ಮ ಏನಾಯ್ತು ಅಂತ ರಂಗನಾಥ್ ಕೇಳ್ತಾರೆ. ಬರ್ಲಿಲ್ಲ ಮಾವ ಅವರು ಅಂತ ಮೀನಾ ಹೇಳ್ತಾಳೆ. ಅವಳು ಯಾಕೋ ಬೆಳಿಗ್ಗೆಯಿಂದ ಒಂದೇ ಸಮನೆ ಮುಖ ಗಂಟಾಕೊಂಡ್ ಕುಂತಿದ್ದಾಳೆ, ಹನುಮನ್ ತರ ಮೂತಿ ಮಾಡ್ಕೊಂಡಿದ್ದಾಳೆ, ಯಾಕೆ ಅಂತ ನಿನ್ಗೇನಾದ್ರು ಗೊತ್ತೇನಮ್ಮ ಅಂತ ರಂಗನಾಥ್ ಕೇಳ್ತಾರೆ. ನನ್ಗೂ ಗೊತ್ತಿಲ್ಲ ಮಾವ, ಯಾಕೋ ಒಂದ್ ತರ ಇದ್ರು, ಬೆಳಿಗ್ಗೆಯಿಂದ ಬೇರೆ ಏನು ತಿಂದಿಲ್ಲ, ನೀವಾದ್ರೂ ತಿನ್ನೋದು ಕೇಳಿ ಮಾವ ಅಂತ ಮೀನಾ ಹೇಳ್ತಾಳೆ. ಯಾರ್ ಹೇಳಿದ್ರು ನಾನ್ ತಿನ್ನಲ್ಲ, ನಾನ್ ಹೊಟ್ಟೆ ಸಂಕಟ ನಾನ್ ಯಾರ್ಗ್ ಹೇಳ್ಕೊಳ್ಳಿ, ಹಬ್ಬ ಆಗ್ಲಿ ಹರಿದಿನ ಆಗ್ಲಿ ಮನೆ ಮಕ್ಳು ಮನೇಲಿ ಇರೋದ್ ಬೇಡ್ವಾ, ಹತ್ತೇರೋ ಜಾಗದಲ್ಲಿ ಒಂದ್ ಮುತ್ತೇರು ಸಾಕು ಅಂತಾರೆ, ಅಂತದ್ರಲ್ಲಿ ನಾನ್ 2 ಮುತ್ತು ಎತ್ತಿದೀನಿ, ಆ ಮುತ್ತುನ ಬೀದಿಯಲ್ಲಿ ಬಿಟ್ಬಿಡಕ್ಕೆ ನಂಗೆ ಹೆಂಗಮ್ಮ ಮನ್ಸ್ ಬರುತ್ತೆ ಅಂತ ಶಾಂತಿ ಹೇಳ್ತಾಳೆ. ಇದೇ ಈ
ಮನೇಲಿ ಆಗ್ತಾ ಇರೋ ಸಮಸ್ಯೆ. ಶಾಂತಿ, ನಾವ್ ಎತ್ತಿರೋದು 3 ಮುತ್ತು ಕಣೆ ಅಂತ ರಂಗನಾಥ್ ಹೇಳ್ತಾರೆ. ಅದ್ರಲ್ಲಿ ಮುತ್ತು ಅಂತ ಅನಿಸ್ಕೊಂಡಿರೋದು 2 ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು, ಇನ್ನೊಂದನ್ನ ವಜ್ರ ಅಂತ ಅನ್ಕೊಂಡ್ರಾಯ್ತು ಬಿಡು. ಈಗ ನೀನ್ ಸತ್ಯಾಗ್ರಹ ಮಾಡ್ತಾ ಇರೋದು ರವಿ ಮನೆಗ್ ಬರ್ಬೇಕು ಅಂತನಾ ಅಂತ ರಂಗನಾಥ್ ಕೇಳ್ತಾರೆ. ಹೌದು, ಮತ್ತೆ ಸರಿನೋ ತಪ್ಪೋ ಮಗನೇ ತಾನೆ ಅಂತ ಶಾಂತಿ ಹೇಳ್ತಾಳೆ. ಹಾಗ್ ನೋಡಿದ್ರೆ ಯಾರು ಮಾಡದೇ ಇರೋ ತಪ್ಪುನ ಅವ್ರೇನ್ ಮಾಡಿಲ್ಲ ಮಾವ ಅಂತ ರೋಹಿಣಿ ಹೇಳ್ತಾಳೆ. ನನ್ ಮಗ ಮನೆಗ್ ಬರೋವರ್ಗು ನಾನು ಉಪವಾಸನೇ ಇರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು, ಅವ್ನ್ ಮನೆಗ್ ಬಂದ್ರೆ ನಾನು ಉಪವಾಸ ಮಾಡ್ತೀನಂದ್ರೆ ಅದು ಚೆನ್ನಾಗಿರುತ್ತಾ? ಅವ್ನ್ ಮಾಡಿದ್ದು ದ್ರೋಹ ಕಣೆ, ದ್ರೋಹ. ಅದು ಯಾಕೆ ಅರ್ಥ ಆಗ್ತಾ ಇಲ್ಲ ನಿನ್ಗೆ? ಅದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿನಗೂ ಚೆನ್ನಾಗ್ ಗೊತ್ತು ತಾನೆ. ನನ್ ಮಾತ್ ಕೇಳು, ಈ ವಿಷಯನ ಇಲ್ಗೆ ಬಿಟ್ಬಿಡು ಅಂತ ರಂಗನಾಥ್ ಹೇಳ್ತಾರೆ. ಸಕ್ಕರೆ ಎತ್ತಿರೋ 2 ಮುತ್ತಿನ ಕತೆ ಗೊತ್ತಾ? ಒಂದು ಮದ್ವೆ ದಿನ ಓಡೋಗಿದ್ದು, ಇನ್ನೊಂದು ಓಡೋಗ್ ಮದ್ವೆ ಮಾಡ್ಕೊಂಡಿದ್ದು. ಎರಡಕ್ಕೂನು ಈ ಸಕ್ಕರೆನೆ ಬೆಂಗಾವಲು ಅಂತ ಸೂರ್ಯ ಹೇಳ್ತಾನೆ. ಇವನು ಮಾತಾಡ್ಬೇಡ ಅಂತ ಹೇಳ್ರಿ ಅಂತ ಶಾಂತಿ ಹೇಳ್ತಾಳೆ. ಯಾಕೆ? ನಿಜ ಏನಂದ್ರೆ ನಾನು ನೀನ್ ಹೊಟ್ಟೆಲ್ ಹುಟ್ಟಿರೋನೆ, ನನಗೂ ಮಾತಾಡೋಕೆ ಎಲ್ಲಾ ಅಧಿಕಾರನೂ ಇದೆ ಅಂತ ಸೂರ್ಯ ಹೇಳ್ತಾನೆ. ನಿನ್ಗೆ ಅಧಿಕಾರದ ಬಗ್ಗೆ ಮಾತ್ರ ಗೊತ್ತಿರೋದು, ಪ್ರೀತಿ, ವಿಶ್ವಾಸ, ಕರಳು ಸಂಬಂಧದ ಬಗ್ಗೆ ನಿಂಗೆ ಗೊತ್ತಿಲ್ಲ. ಎತ್ತಿದ್ದೀನಿ ಕಣೋ ಅವ್ನ, ನಾನ್ ಎತ್ತಿದ್ದೀನಿ ನನ್ ಮಗನ್ನ. ಈ ಮೀನಾ ನೆನ್ನೆ ಮೊನ್ನೆ ಏನ್ ಮಾಡಿದ್ಲು ಹೇಳು? ಮಣ್ಣಲ್ಲಿ ಗಣೇಶನ್ ಮಾಡಿ ಪೂಜೆ ಮಾಡಿ ಅದನ್ನೇ ಎಲ್ರು ಪೂಜೆ ಮಾಡಿದ್ರು. ಅದ್ರ ಮೇಲೆ ಎಷ್ಟು ಪ್ರೀತಿ ಎಲ್ರಿಗೂ. ಅದೇ ನನ್ ಮಗ ರವಿನ ನಾನು ಮಾಂಸದ ಮುದ್ದೆಲ್ ಮಾಡಿರೋದು, ಕರಳ್ನ ಕಿತ್ತು 6 ಅಡಿ ಬೆಳೆಸಿದೀನಿ ಕಣೋ. ಅವನ್ ಬಗ್ಗೆ ಮಾತಾಡೋಕೆ ನಿನ್ಗೆ ಹೇಗೋ ಮನ್ಸ್ ಬರುತ್ತೆ ಅಂತ ಶಾಂತಿ ಹೇಳ್ತಾಳೆ. ಹೌದು ಮಾವ, ತಾಯಿ ಮಗನ ದೂರ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಆಮೇಲೆ ರವಿ ಚಿಕ್ಕ ಹುಡ್ಗ ಅಲ್ಲ ಮಾವ, ಈ ತಪ್ಪುನ ಅವ್ರು ಬೇಕು ಅಂತ ಮಾಡಿರಲ್ಲ ಅಂತ ಮೀನಾ ಹೇಳ್ತಾಳೆ. ಬೇಕು ಅಂತ ಮಾಡಿದ್ನೋ ಬೇಡ ಅಂತ ಮಾಡಿದ್ನೋ ತಪ್ಪು ತಪ್ಪೆ ಅಂತ ಸೂರ್ಯ ಹೇಳ್ತಾನೆ. ಕ್ಷಮ್ಸಣ ರೀ, ರವಿ ಮನೆ ಮಗ, ಅವ್ನ್ ತಪ್ಪು ಮಾಡಿದ್ರು ಆ ತಪ್ಪುನ ಈ ಮನೇಲೆ ಇಟ್ಕೊಂಡು ಸರಿ ಮಾಡ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ. ನನಗ್ ಗೊತ್ತಾಗ್ತಿಲ್ರಪ್ಪ, ಯಾಕೋ ನಾನ್ ತಗೊಳ್ಳೋ ಎಲ್ಲಾ ನಿರ್ಧಾರಗಳು ನನ್ ಯೋಚನೆ ಮತ್ತೆ ಮನ್ಸ್ನ ಮೀರಿದ್ದು ಅಂತ ಅನಿಸ್ತಾ ಇದೆ. ನನ್ನನ್ನ ಕಚ್ತಿದೆ ಅಂತ ಅನಿಸ್ತಾ ಇದೆಪ್ಪ. ಆಯ್ತು, ಎಲ್ರು ಸೇರಿ ಏನ್ ನಿರ್ಧಾರ ಮಾಡ್ತಿರೋ ಮಾಡಿ, ನಿಮ್ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ರಂಗನಾಥ್ ಹೇಳ್ತಾರೆ. ಮನೆಯವರಾಗಿ ನಾವು ವಿಷಯನ ಹೇಳ್ಬಹುದು, ಆದ್ರೆ ನಿರ್ಧಾರನ ನೀವೇ ತಗೋಬೇಕಾಗಿರೋದು ಅಂತ ಮೀನಾ ಹೇಳ್ತಾಳೆ. ಆ ರವಿ ದೊಡ್ಡ ಮನೆ ಹುಡ್ಗಿನ್ ಬೇರೆ ಮದ್ವೆ ಆಗ್ಬಿಟ್ಟಿದ್ದಾನೆ. ಅವ್ರಿಬ್ರು ಏನಾದ್ರು ಮನೆಗ್ ಬಂದ್ರೆ ಗ್ಯಾರಂಟಿ ನನಗ್ ಮರ್ಯಾದೆ ಕೊಡಲ್ಲ. ಅಪ್ಪ, ರವಿ ತಪ್ಪು ಮಾಡಿರೋದು ನನಗೂ ಯಾಕೋ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಅಷ್ಟ್ರಲ್ಲಿ ಶಾಂತಿ ನೋಡಿ, ಬರ್ಲಿ ಬಿಡಿ, ನೀವ್ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ. ಆಯ್ತು, ಎಲ್ರು 1 ನಿಮಿಷ ಸುಮ್ನೆ ಇರಿ. ಸರಿ, ರವಿ ಮನೆಗ್ ಬರ್ಲಿ, ಆದ್ರೆ ಒಂದು ಕಂಡೀಷನ್. ವಾಸುದೇವ ಅವನ ಆಸ್ತಿಗೋಸ್ಕರ ನನ್ ಮಗನ್ನ ಅವಳ ಮಗಳಿಂದ ಬೀಳೋ ತರ ಮಾಡಿದೀನಿ ಅಂತ ಹೇಳಿದಾನೆ. ಅದನ್ನ ಮೊದ್ಲು ಸುಳ್ಳು ಮಾಡ್ಬೇಕು. ಆ ವಾಸುದೇವ ಮತ್ತೆ ಅವ್ರ ಹೆಂಡತಿ ಅವ್ರ ಮಗಳನ್ನ ಕರ್ಕೊಂಡು ನಮ್ ಮನೆ ಬಾಗ್ಲಿಗ್ ಬರ್ಬೇಕು. ಆಗ ನಾನು ಅವ್ರನ್ನ ಹೊರಗ್ ಸೇರ್ಸ್ಕೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ. ಇದೊಂಥರ ಟರ್ನಿಂಗ್ ಪಾಯಿಂಟ್. ಶ್ರುತಿ ರವಿ ಮನೆಗ್ ಬರೋದಿಲ್ಲ, ಎಲ್ರು ಸುಮ್ನೆ ಬಂದು ಊಟ ಮಾಡಿ ಅಂತ ಸೂರ್ಯ ಹೇಳ್ತಾನೆ. ಏಯ್, ನೀನ್ ಸ್ವಲ್ಪ ಸುಮ್ನೆ ಇರಲ್ಲ, ಏನೇನೋ ಮಾತಾಡ್ಬೇಡ ಅಂತ ಮನೋಜ್ ಹೇಳ್ತಾನೆ. ಏಯ್ ಪೆಂಗ್ಯ, ಅಪ್ಪನ್ ಮುಖ ನೋಡಿದ್ರೆ ಸಾಕು ನಾಗಪ್ಪ ಮುಂಗ್ಸಿ ನೋಡ್ದಂಗ ಆಡುತ್ತಲ್ಲ, ಹಂಗ ಆಡ್ತಾನ ಅವನು ರವಿನ್ ಕರ್ಕೊ ಬಂದು ನಮ್ ಮನೆ ಹತ್ರ ಬಿಡ್ತಾನ ಅಂತ ಸೂರ್ಯ ಹೇಳ್ತಾನೆ. ರೀ, ಅದು ಇದೆಲ್ಲ ತುಂಬಾ ಕಷ್ಟ ರೀ ಅಂತ ಶಾಂತಿ ಹೇಳ್ತಾಳೆ. ಬರೋದೇ ಬೇಡ ಅಂತ ಹೇಳ್ತಾ ಇದ್ದವನು ಈಗ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮೇಲ್ ನಿಮ್ಮಿಷ್ಟ. ಈಗೇನ್ ಊಟ ಮಾಡೋಣ ಬೇಡ್ವಾ? ಮೀನಾ, ನನ್ ಮಾತ್ರೆಗಳನ್ನೆಲ್ಲ ಎತ್ತಿಟ್ಬಿಡಮ್ಮ, ನಾನು ಹಾಗೆ ಮಲ್ಕೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ. ರೀ 1 ನಿಮಿಷ ನಿಂತ್ಕೊಳ್ಳಿ, ನೀವು ನನಗೋಸ್ಕರ 1 ಹೆಜ್ಜೆ ಕೆಳಗಡೆ ಇಳ್ದಿದ್ದೀರಾ, ನಾನು ಏನಾದ್ರೂ ಒಂದ್ ಮಾಡ್ತೀನಿ. ರೋಹಿಣಿ, ಮನೋಜ, ನೀವು ಕೈ ತೊಳ್ಕೊಂಡ್ ಬಂದು ಊಟ ಮಾಡ್ರಪ್ಪ. ಏ ಮೀನಾ, ಬಡ್ಸೆ ನೀನು, ಎಲ್ರು ಕುಂತ್ಕೊಳ್ಳಿ ಊಟಕ್ಕೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಅವಳು ನಿನ್ಗೆ ಎಷ್ಟೊಂದು ವಿಷ ಕಾರದ್ರು ನೀನ್ ಅವಳ ಪರವಾಗೆ ಮಾತಾಡ್ತೀಯ, ಅವಳಿಗೆ ಒಳ್ಳೇದನ್ನೇ ಬಯಸ್ತೀಯ. ಆದ್ರೆ ಅವಳು ಮಾತ್ರ ನಿನ್ ವಿಷಯದಲ್ಲಿ ತನಗೇನ್ ಬೇಕೋ ಹಾಗೆ ನಡ್ಕೋತಾಳೆ ಅಂತ ರಂಗನಾಥ್ ಹೇಳ್ತಾರೆ. ಬೇವಲ್ಲಿ ಬೆಲ್ಲ ಇದ್ ಮಾತ್ರಕ್ಕೆ ಬೆಲ್ಲ ಕಹಿ ಆಗಲ್ಲ ಮಾವ. ಹಾಲು ಹಾವು ಮುಂದೆ ಇಟ್ಟಿದ ತಕ್ಷಣ ಹಾಲು ವಿಷ ಆಗಲ್ಲ ಮಾವ. ಅದಾದ್ರೂ ಗುಣ, ಅದಕ್ಕೆ ಕುಂತ್ಕೊಳ್ಳಿ ಮಾವ, ಊಟ ಮಾಡಿ ಅಂತ ಮೀನಾ ಹೇಳ್ತಾಳೆ. ಭೀಮ, ದುರ್ಯೋಧನ ಇಬ್ರೇ ಇದ್ರು, ಇವಾಗ ಇಡೀ ಸೈನ್ಯನೇ ಬಂದ್ ಸೇರ್ಕೊಂತಾ ಇದೆ. ರೆಡಿಯಾಗಿ ಇನ್ ಮುಂದೆ ಕುರುಕ್ಷೇತ್ರ ಶುರು ಆಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.